ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನ ನೋಡಿ ಕಳ್ಳತನ ಮಾಡಲಾಗಿದೆ. ಕರ್ನಾಟಕದ ದೇಗುಲಕ್ಕೆ ಗುಜರಾತ್ ಕಳ್ಳರು ಕನ್ನ ಹಾಕಿದ್ರು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನ ನೋಡಿ ಕಳ್ಳತನಕ್ಕೆ ಬಂದಿದ್ರು. ಗುಜರಾತ್ನ ಕಳ್ಳರಿವರು. ವಿಜಯಪುರ ಪೊಲೀಸರಿಂದ ಈಗ 3 ಬಂಧನ ಆಗಿದೆ. 1 ತಿಂಗಳ ಹಿಂದೆಯಷ್ಟೇ ಆಗಿರುವಂತಹ ಕಳ್ಳತನ ಇದು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಬಸರಕೋಡಿನ ದೇಗುಲ ಇದು. ಪವಾಡ ಬಸವೇಶ್ವರ ದೇಗುಲದಲ್ಲಿ ಕಳೆದ ಜುಲೈ 6ಕ್ಕೆ ಬೆಳ್ಳಿಯ ಮೂರ್ತಿಯನ್ನ ಕಳ್ಳತನ ಮಾಡಲಾಗಿತ್ತು. ಜುಲೈ 6ಕ್ಕಾಗಿರುವಂತಹ ಕಳ್ಳತನ 1 ತಿಂಗಳಾದ ಮೇಲೆ ಈಗ 3 ಜನ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಬೆಳ್ಳಿಯ ಮೂರ್ತಿಯನ್ನ ಕದ್ದು ಪರಾರಿಯಾಗಿದ್ರು ಈ ಕಳ್ಳರು. ಗುಜರಾತ್ ಮೂಲದವರು ಇವರು. 32 ಕೆಜಿ ತೂಕದ 50 ಲಕ್ಷ ಮೌಲ್ಯದ ಬೆಳ್ಳಿಯ ಮೂರ್ತಿ ಇದಾಗಿತ್ತು. ಆ ದೇವಸ್ಥಾನದಲ್ಲಿ ಇದ್ದಂತಹ ಮೂರ್ತಿ ಇದು. ಕಾರ್ನಲ್ಲಿ ಬಂದು ಗುಜರಾತ್ನ ಒಟ್ಟು 3 ಜನರು ಕದ್ದಿದ್ರು. ಸತತ 1 ತಿಂಗಳ ತನಿಖೆ ಬಳಿಕ 3 ಜನರ ಬಂಧನ ಆಗಿದೆ. ದೇಗುಲದ ಬಗ್ಗೆ ಇವರು ಮೊಬೈಲ್ ಫೋನ್ನಲ್ಲಿ ರೀಲ್ಸ್ ಅನ್ನ ನೋಡಿದ್ರಂತೆ. ಅದಾದ್ಮೇಲೆ ಗುಜರಾತಿಂದ ಕರ್ನಾಟಕಕ್ಕೆ ಬಂದು ಕಳ್ಳತನ ಮಾಡಿದ್ದಾರೆ. ಗುಜರಾತ್ನ ಕಳ್ಳರು ರೀಲ್ಸ್ ನೋಡಾದ್ಮೇಲೆ ಗೂಗಲ್ ಮಾಡಿ ಬಸರಕೋಡು ಗ್ರಾಮಕ್ಕೆ ಅವರು ಬಂದಿರ್ತಾರೆ. ಊರಿಗೆ ಬಂದು ಬಸವನ ಬೆಳ್ಳಿಯ ಮೂರ್ತಿಯನ್ನ ಕದ್ದಿದ್ರು. ಆ ಮೂರ್ತಿ ಕದ್ದು 1 ತಿಂಗಳಾದ ಮೇಲೆ ಈಗ ಅವರು ಸಿಕ್ಕಿ ಬಿದ್ದಿದ್ದಾರೆ. ಸತತ 1 ತಿಂಗಳ ಕಾಲ ತನಿಖೆ ನಡೆಸಿದ್ರು ಪೊಲೀಸರು. ಗುಜರಾತ್ ಮೂಲದ 51 ವರ್ಷದ ಸುರೇಶ್ ಕುಮಾರ್ ಸೋನಿ, ಹಾಗೆಯೇ 35 ವರ್ಷದ ಬ್ರಹ್ಮಹಾರ್ ನೇಟ್ ಹಾಗೂ 33 ವರ್ಷದ ಇಂದ್ರಜಿತ್ ನೇಟ್ ನನ್ನ ಬಂಧಿಸಿರುವುದು. ಕದ್ದ ಮೂರ್ತಿಯನ್ನ ಕರಗಿಸಿ ಗಟ್ಟಿಯನ್ನಾಗಿ ಮಾಡಿದ್ರು ಈ ಕಳ್ಳರು. 23 ಕೆಜಿಯನ್ನ ಕರಗಿಸಿದ ಬೆಳ್ಳಿ ಗಟ್ಟಿ ಸಿಕ್ಕಿದೆ. 4 ಕೆಜಿ ಮೂರ್ತಿಯನ್ನ ಕತ್ತರಿಸಿದ ತುಂಡುಗಳು ಪತ್ತೆಯಾಗಿದೆ. ಒಟ್ಟು 67,000 ನಗದು ಹಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು ಸೇರಿದಂತೆ ಒಟ್ಟು 52.70 ಲಕ್ಷ ಮೌಲ್ಯದ ಸ್ವತ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಇದೇ ಬಸರಕೋಡಿಯ ವಿಜಯಪುರ ದೇವಸ್ಥಾನದಲ್ಲಿದ್ದಂತಹ ಒಂದು ಬೆಳ್ಳಿಯ ಮೂರ್ತಿ ಅದು. ಆ ಮೂರ್ತಿಯನ್ನ ಜೂನ್ 6ರಂದು ಕದ್ದಿರ್ತಾರೆ. ಈಗ ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ. 5-6 ಕೇಸ್ಗಳು ಈಗಾಗಲೇ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಆಗಿದ್ದಾವೆ. ರಾತ್ರಿ ಹೊತ್ತು ಬಂದುಬಿಟ್ಟು ಅಲ್ಲೆಲ್ಲ ಉಳಿದವರೆಲ್ಲ ಮಲಗಿದಾಗ ಅದನ್ನು ತೊಗೊಂಡು ಹೋಗಿ 5th ನೈಟ್ ಆ್ಯಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗಿಬಿಟ್ರೆ ಆ ಮೂರ್ತಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿರ್ತಾರೆ. ಸೊ ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 ಕೆಜಿ 1 ಕೆಜಿದ ಗಟ್ಟಿ ಬೆಳ್ಳಿ ಇದೆ. ಮತ್ತು 4 ಕೆಜಿ ಕೂಡ ಅದು ಮೂರ್ತಿ ತುಂಡು ಮಾಡಿದಂಥ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಮೂರ್ತಿ ಕಳವಾಗಿ ಇವತ್ತಿಗೆ 1 ತಿಂಗಳಾಗಿತ್ತು. ಮುದ್ದೇಬಿಹಾಳ ಪೊಲೀಸ್ ಸ್ಟೇಷನ್ಲಿಂದ ನಮ್ಮ ಮೂರ್ತಿ ಕಳ್ಳತನ ಪ್ರಕರಣ ಮಾಡಿದಂಥ ಆರೋಪಿಗಳನ್ನು ಇವತ್ತು ಪೊಲೀಸ್ ಇಲಾಖೆ ಅವ್ರನ್ನ ನಾಳೆ ಅಥವಾ ಇವತ್ತು ಕೋರ್ಟಿಗೆ ಹಾಜರುಪಡಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾತಾಡಿದರು. ಅಂದಾಜು ನಮ್ಮ ಮೂರ್ತಿ 32 ಕೆಜಿ ಇತ್ತು. ಈಗ ಅವರು ರಿಕವರಿ ಮಾಡಿರುವಂಥ ಬೆಳ್ಳಿ ಅಂದಾಜು 27 ಕೆಜಿ ಆಗುತ್ತೆ. ಅದು ರಿಕವರಿ ಮಾಡಬೇಕಾದ್ರೆ ನಮ್ಮದು ಪರ್ಸೆಂಟೇಜ್ ಒಂದು 20% ಲೆಸ್ ಆಗಿ ಅದು ಅವರು ಪೂರ್ತಿ 100% ಬೆಳ್ಳಿ ರಿಕವರಿ ಆದಂಗೆ ಆಗೈತಿ. ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗುರುರಾಜ್, ಎಕ್ಸಾಕ್ಟ್ಲಿ ಯಾವಾಗ ಕಳ್ಳತನ ಆಗಿದ್ದು, ಹೇಗೆ ಕಳ್ಳತನ ಮಾಡಿದ್ರು, ಇವರನ್ನ ಯಾವ ರೀತಿ ಟ್ರ್ಯಾಕ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಧನಶ್ರೀ, ಅಂದ್ರೆ ಕಳೆದ ತಿಂಗಳು 5ನೇ ತಾರೀಕಿನ ಮಧ್ಯರಾತ್ರಿ 6ನೇ ತಾರೀಕಿನ ಮಧ್ಯರಾತ್ರಿ ಒಂದು ಘಟನೆ ನಡೆದಿರುತ್ತದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮ ಏನಿದೆ, ಅಲ್ಲಿ ಪವಾಡ ಬಸವೇಶ್ವರ ದೇವಸ್ಥಾನ ಇರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಒಂದು ಕಳ್ಳತನ ಘಟನೆ ನಡೆದಿತ್ತು. ಅದಾದ ಬಳಿಕ ಭಕ್ತರಲ್ಲಿ ಒಂದ್ ರೀತಿ ಆತಂಕ ಇತ್ತು. ಯಾಕಂದ್ರೆ ಇಷ್ಟೊಂದು ದೊಡ್ಡ ದೇವಸ್ಥಾನ ಇದೆ, ಇಂತಲ್ಲಿ ಈ ರೀತಿ ಘಟನೆ ಆಗಿದೆಯಲ್ಲ ಅಂತ ಭಕ್ತರಲ್ಲಿ ನೋವು ಸಹಿತ ಇತ್ತು. ಸೊ ಹೀಗಾಗಿ ಪೊಲೀಸರು ವಿಶೇಷವಾಗಿ 4 ತಂಡಗಳನ್ನ ರಚನೆ ಮಾಡಿಕೊಂಡು ಕೊನೆಗೂ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ ಮೂಲದ ಒಟ್ಟು 3 ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಒಬ್ರು ಸುರೇಶ್ ಕುಮಾರ್ ಅಂತ ಹೇಳಿ, ಮತ್ತೊಬ್ರು ಬ್ರಹ್ಮಾನ್ ಅಂತ ಹೇಳಿ, ಮತ್ತೊಬ್ರು ಇಂದ್ರಜಿತ್ ಅಂತ ಹೇಳಿ. ಈ 3 ಜನ ಗುಜರಾತ್ ಅದರಲ್ಲಿ ಓರ್ವ ರಾಜಸ್ಥಾನ ಮೂಲದ ಆತ ಸಹಿತ ಗುಜರಾತ್ ಅಲ್ಲೇ ಸಿಗಾಕೊಂಡಿರೋದು. ಈ ಪ್ರಕರಣವನ್ನ, ಈ ದೇವಸ್ಥಾನವನ್ನ ಅಷ್ಟು ದೂರದಿಂದ ಬಂದ್ರು, ಅಂದ್ರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕಳ್ಳತನ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾರೆ ಅವರು. ನೋಡಿದ ಬಳಿಕ ಇಲ್ಲಿ ವಿಶೇಷವಾಗಿ ಮೂರ್ತಿ ವಿಶೇಷವಾಗಿದೆ ಅಂತ ಹೇಳಿ, ಮತ್ತೆ 1/2 ಕೋಟಿಗೂ ಅದಕ್ಕೆ ಬೆಲೆ ಬಾಳುತ್ತೆ ಅನ್ನೋ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಂಡು ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ದೇವಸ್ಥಾನದ ಇತಿಹಾಸ, ಅಲ್ಲಿರೋ ಜಿಯೋಗ್ರಾಫಿಕಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಊರ್ ಮಧ್ಯದಲ್ಲಿ ಇದೆಯಾ, ಊರ್ ಹೊರಗಡೆ ಇದೆಯಾ, ಅಲ್ಲಿಂದ ಹೊರಗೆ ಹೋಗೋಕೆ ಹೇಗೆ ಅಂತ ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮೊದಲೇ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಾದ ಬಳಿಕ ಆ ದಿನ 5ನೇ ತಾರೀಕು ಮಧ್ಯರಾತ್ರಿಯಲ್ಲೇ ಬಂದು ಈ ಒಂದು ಘಟನೆಯನ್ನ ಮಾಡಿದ್ದಾರೆ. ಇದಕ್ಕೂ ಜೊತೆಗೆ ಏನ್ ಆರೋಪಿ A1 ಆರೋಪಿ ಇದ್ದಾನೆ, ಆತ
ಚಿತ್ರದುರ್ಗದಲ್ಲಿ ಆತನ ಸಂಬಂಧಿಕರಿರೋ ಕಾರಣದಿಂದಾಗಿ ಈ ಭಾಗಕ್ಕೆ ಹೋಗೋದು ಬರೋದು ಆತನಿಗೆ ಅಭ್ಯಾಸ ಇರುತ್ತೆ. ಸೊ ಅದು ಒಂದು. ಎರಡನೇದು, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ದೇವರದ ಮೂರ್ತಿಯನ್ನ ನೋಡಿರ್ತಾನೆ, ಯಾಕಂದ್ರೆ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಅದನ್ನೊಂದು ಎರಡು ಈ ಎಲ್ಲ ಆಧಾರ ಇಟ್ಕೊಂಡು ಆತ ಈ ತರ ಕಳ್ಳತನ ಮಾಡಿರೋದು. ಕಳ್ಳತನ ಮಾಡಿದ ಬಳಿಕ ಅದನ್ನ ಕೂಡಲೇ ಅದನ್ನ 4 ತುಂಡುಗಳನ್ನ ಮಾಡಿ ಅದನ್ನ ಕರಗಿಸ್ತಾರೆ. ಕರಗಿಸಿದ್ದನ್ನ ಸಹಿತ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನೊಂದೇನಂದ್ರೆ ಈ ಗ್ರಾಮದವರಿಗೂ ಸಹಿತ ಒಂದು ಅನುಮಾನ ಬರಲಿಲ್ಲ, ಯಾಕಂದ್ರೆ ಇದು ಪವಾಡ ಬಸವೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಖ್ಯಾತಿ ಹಿನ್ನೆಲೆಯಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಭಾಗಗಳಿಂದ ಸಹಿತ ಇಲ್ಲಿ ಭಕ್ತರು ಬರ್ತಾರೆ. ಮತ್ತೆ ಊರು ಹೊರಭಾಗದಲ್ಲಿ ಇರೋದ್ರಿಂದ ಮತ್ತೆ ದೇವಸ್ಥಾನದ ಆವರಣದಲ್ಲಿ ಉಳಿದುಕೊಳ್ಳೋಕೆ ಜಾಗ ಇರೋ ಕಾರಣದಿಂದಾಗಿ ಎಲ್ಲೋ ಭಕ್ತರೇ ಬಂದು ಉಳ್ಕೊಂಡಿದ್ದಾರೆ ಅನ್ನೋ ಕಲ್ಪನೆ ಸಹಿತ ಅಲ್ಲಿ ಊರಿನವರೆಗೂ ಬಂದಿರುತ್ತದೆ. ಅವ್ರಿಗೆ ಚೂರು ಅನುಮಾನ ಬಂದಿಲ್ಲ, ಯಾಕಂದ್ರೆ ಸ್ಥಳೀಯ ದೇವಸ್ಥಾನ ಆಗಿದ್ರೆ ಅಥವಾ ಅಲ್ಲೇ ಸ್ಥಳೀಯ ಮಟ್ಟದಲ್ಲೇ ಭಕ್ತರು ಬರ್ತಾ ಇದ್ದಿದ್ರೆ ಯಾರು ಇವರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ನಿತ್ಯವೂ ಸಾವಿರಾರು ಭಕ್ತರು ಬೇರೆ ಬೇರೆ ಭಾಗಗಳಿಂದ ಬರೋದ್ರಿಂದ ಸಹಿತ ಅದನ್ನ ಆಧಾರವಾಗಿ ಇಟ್ಕೊಂಡು ಇವರು ಜನರಿಗೆ ಇದು ಮಾಡಿರೋದು. ಅಲ್ಲಿಂದ ತಗೊಂಡು ಮುಂದೆ ಮುದ್ದೇಬಿಹಾಳಕ್ಕೆ ಹೈವೇ ಕನೆಕ್ಟ್ ಆಗುತ್ತೆ, ಹೈವೇ ಮೂಲಕ ಅವರು ಪರಾರಿಯಾಗಿದ್ರು. ಈಗ ಪ್ರಕರಣವನ್ನ 4 ತಂಡಗಳ ಮೂಲಕ ಈಗ ಕೊನೆಗೂ ವಿಜಯಪುರ ಜಿಲ್ಲಾ ಪೊಲೀಸರು ಭೇದಿಸಿರುವಂತದ್ದು. ಧನುಶ್ರೀ. ಓಕೆ, ಥ್ಯಾಂಕ್ ಯು ಗುರುರಾಜ್. ತಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ದೇವಸ್ಥಾನ ಕಮಿಟಿಯ ಸದಸ್ಯರು ಆಗಿರುವಂತಹ ಶ್ರೀ ಶೈಲ್ ಮೇಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಕಳ್ಳತನ ಎಕ್ಸಾಕ್ಟ್ಲಿ ಯಾವಾಗ ಆಗಿತ್ತು? ಅಲ್ಲಿ ಭದ್ರತೆ ವ್ಯವಸ್ಥೆ ಇರ್ಲಿಲ್ವಾ? ಹೇಗೆ ಸದ್ಯಕ್ಕೆ 3 ಜನರ ಬಂಧನ ಆಗಿದೆಯಲ್ಲ, ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ಭದ್ರತೆ ಇತ್ತು ಮೇಡಮ್, CCTV ಫುಟೇಜ್ ಅದೆಲ್ಲ ಇತ್ತು ಮೇಡಮ್. ಆ ಟೈಮಲ್ಲಿ 2 ದಿವಸ ಹಿಂದೆ ಮಳೆ ಆಗಿ ಸಿಡ್ಲಿಗೆ ಅದು CCTV ಬಂದ್ ಆಗಿತ್ತು. ಸ್ವಲ್ಪ ನಮ್ಮದು ಅದು ನೋಡ್ಲಿಕ್ಕೆ ಆಗ್ಲೇ ಇಲ್ಲ ಮೇಡಮ್ 2 ದಿವಸನಲ್ಲಿ. ಹಂಗಾಗಿ ಕಳ್ಳರಿಗೆ ಅದೊಂಚೂರು ಅನುಕೂಲ ಆಗಿತ್ತು ಮೇಡಮ್. ನಂತರ ಪೊಲೀಸ್ ಇಲಾಖೆಯವರು ಬಹಳ ಮುತುವರ್ಜಿ ವಹಿಸಿ ಈ ಕೇಸನ್ನ ಬಹಳ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಬಹಳ ಒಳ್ಳೆ ಪಾತ್ರ ವಹಿಸಿದ್ರು ಮೇಡಮ್. ಈಗ ಪೊಲೀಸರು ಒಟ್ಟು 1 ತಿಂಗಳು ಸತತವಾಗಿ ತನಿಖೆ ನಡೆಸಿದ್ರಲ್ವಾ? ಸೊ ಟ್ರ್ಯಾಕ್ ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಏನ್ ಕೊಟ್ಟಿದ್ರು? ಅವರು ಮೊದಲನೇ ಟ್ರ್ಯಾಕ್ ಮೇಡಮ್ ನಮ್ಮ CC ಫುಟೇಜ್ ಬಂದಿದ್ದ ಸಲುವಾಗಿ ಸರೌಂಡ್ ಏರಿಯಾದಲ್ಲಿ ಇರುವಂತ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿದ್ರು ಮೇಡಮ್. ಅದಕ್ಕೆ ನಾವು ಕೂಡ ಸಾಥ್ ಮಾಡಿದೀವಿ. ಅದ್ರ ಜೊತೆಗೆ ಸರೌಂಡ್ ಹಳ್ಳಿಗಳು ಬರ್ತಾವಲ್ಲ ಮೇಡಮ್, ನಮ್ಮ ಹಳ್ಳಿಯಿಂದ ಸುತ್ತಮುತ್ತ ಹಳ್ಳಿಗಳು, ಆ ಹಳ್ಳಿಯಿಂದ ನಮ್ಮ ಊರಿಂದ ಹೋಗುವಂತ ರಸ್ತೆಗಳಲ್ಲಿ ಎಲ್ಲೇ ಯಾವ್ಯಾವ ಏರಿಯಾದಲ್ಲಿ CCTV ಇದಾವ ಅವನ್ನೆಲ್ಲ CCTV ಫುಟೇಜ್ ಹೆಚ್ಚು ಕಡಿಮೆ 40 ರಿಂದ 50 CCTV ಫುಟೇಜ್ ಕಲೆಕ್ಟ್ ಮಾಡಿದ್ರು ಮೇಡಮ್ ಪೊಲೀಸ್ ಇಲಾಖೆಯವರು. ಅದರಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಮೇಡಮ್ ನಮ್ಮ ಊರಲ್ಲಿ. ಆ ಪೆಟ್ರೋಲ್ ಪಂಪ್ ಅಲ್ಲಿ ಅವ್ರ ಒಂದು ವೆಹಿಕಲ್ ಸರ್ಚ್ ಆಯ್ತು ಅಂತ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ರು ಮೇಡಮ್. ಅದ್ರ ಮೇಲೆನೆ ಅವರು ಗುಜರಾತ್ ಮೂಲದವರು ಅಂತ ಗೊತ್ತಾಗಿತ್ತು ಮೇಡಮ್ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ. ಈಗ ಇದ್ದಂತಹ ಮೂರ್ತಿಯನ್ನ ಕರಗಿಸಿ ಬೆಳ್ಳಿ ಗಟ್ಟಿಯನ್ನಾಗಿ ಮಾಡಿದ್ದಾರೆ. ಸದ್ಯಕ್ಕೆ ಆ ದೇವಸ್ಥಾನದಲ್ಲಿ ಈಗ ಹೊಸ ಮೂರ್ತಿಯನ್ನ ಮಾಡುವಂತಹ ವ್ಯವಸ್ಥೆ ಏನಾದ್ರು ಆಗ್ತಾ ಇದೆಯಾ? ಹೇಗೆ ಇದೆ ಮೇಡಮ್? ಇದಕ್ಕಿಂತ ಪೂರ್ವದಲ್ಲಿ ನಮ್ದು ಇನ್ನೊಂದು ಮೂರ್ತಿ ಇತ್ತು ಮೇಡಮ್. ಇದು ಕಳುವಾದ ದಿವಸನೇ ಮತ್ತ ಅದು ವಿಧಿವಿಧಾನಗಳ ಮೂಲಕ ಇನ್ನೊಂದು ಮೂರ್ತಿ ಆ ದೇವಸ್ಥಾನದ ಇದರಲ್ಲಿ ಇಟ್ಟಿದ್ದೇವೆ ಮೇಡಮ್. ಈಗ ಈ ಕಳುವ ಮಾಡ್ಕೊಂಡು ಹೋಗಿದ್ದನ್ನ ಮೂರ್ತಿ ರಿಕವರಿ ಆದ್ಮೇಲೆನೂ ಕೂಡ ಈಗ ನಾವು ಆ ಮೂರ್ತಿ ಇನ್ನೊಂದು ಮಾಡಿಸೋ ವಿಚಾರದಾಗ ಇದ್ವಿ ಮೇಡಮ್. ಅದು 2-3 ದಿವಸದಲ್ಲಿ ನಮಗ ದೇವಸ್ಥಾನಕ್ಕೆ ಕೋರ್ಟ್ ಮುಖಾಂತರನೇ ಹ್ಯಾಂಡ್ ಓವರ್ ಆಗ್ಬೇಕು ಮೇಡಮ್. ಅದು ಆದ ತಕ್ಷಣ ಮಾಡಿಸುವಂತ ವಿಚಾರ ಭಕ್ತರ ಜೊತೆ ಸಂಪರ್ಕ ಮಾಡಿ ಅದನ್ನ ಇನ್ನೊಂದು ಮೂರ್ತಿ ಮಾಡುವಂತ ವಿಚಾರ ಮಾಡಿದ್ವಿ ಮೇಡಮ್. ಥ್ಯಾಂಕ್ ಯು ಶ್ರೀ ಶೈಲ್ ಮೇಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.